ಅವನಿ ಮಂಡಲ ಇಂಡ್ಯದೊಳಗೆ, ಇಂಡ್ಯದ ನಮ್ಮ ಮಂಡ್ಯದೊಳಗೆ ಪ್ರೀತಿಯೇ ಸರ್ವಸ್ವವೆನುತ ಮೆರೆವ ಯುವಕನ ಕಥೆಯಿದು. ಪರರ ಸುಖವೇ ಧರ್ಮವೆನ್ನುವ ಶೀಲ ಆಂಟಿಯ ಕಥೆಯಿದು. ಜುಬಿಲಿ ಪಾರ್ಕಿನ ಮರದ ಕೆಳಗೆ ವಿಶಲ ನಡೆಯುತ್ತ ಪೋಲಿ ಯುವಕನು ಹಾದಿಲೋಗುವ ಆಂಟಿರೆಲ್ಲರ ಬಳಿಗೆ ಕರೆದನು ಪ್ರೀತಿಲಿ. ಕಮಲ ಬಾರೆ ವಿಮಲ ಬಾರೆ ಸವಿತ ಬಾರೆ ಸರಿತ ಬಾರೆ ಗೌರಿ ಭಾಗ್ಯ ಆಂಟಿ ಬಾರೆ ಎಂದು ಯುವಕನು ಕರೆಯಲು, ಯುವಕ ಕರೆದ ಧ್ವನಿಯ ಕೇಳಿ ಹಾದಿಲೋಗುವ ಆಂಟಿರೆಲ್ಲರೂ ಕೋಪದಿಂದ ಕ್ಯಾಕ್ರು ಸುಗಿಯಲು ಪೇರೆ ಕಿತ್ತನು ಯುವಕನು. ಎಂಬ ಆಂಟಿಯು ತನ್ನ ಗಂಡನ ನೆನೆಸಿಕೊಂಡು ಆಫೀಸ್ ಡ್ಯೂಟಿಗೆ ಅರ್ಧ ರಜೆಯ ಹಾಕಿ ಮನೆ ಕಡೆ ಹೊರಟಳು. ಪಾರ್ಕಿನ ಹತ್ತಿರ ಬಂದ ತಕ್ಷಣ ಆಂಟಿನ್ ಕಂಡ ರಸಿಕ ಯುವಕನು ಒಂದೇ ನೆಗೆತಕ್ಕೆ ರೋಡ್ ನೆಗೆದು ಆಂಟಿ ಗಡ್ಲ ನಿಲ್ಲಲು. ಕಿರುಚಬೇಡ, ಈಗ ನನಗೆ ಬಹಳ ಮೂಡಿದೆ, ಕಚ್ಚಿ ಬಿಡುವೆನು ನಿನ್ನ ಕೆನ್ನೆಯ ಎನ್ನುತ್ತ ಸೀರೆಯ ಹಿಡಿಯಲು. ಒಂದು ನಿಮಿಷ ಯುವಕ ಕೇಳು, ಗಂಡನಿರುವನು ಹಟ್ಟಿಯೊಳಗೆ, ಒಂದೇ ಒಂದು ಮುತ್ತು ಕೊಟ್ಟು ಓಡಿ ಬರುವೆನು ಎಂದಳು. ಸಿಕ್ಕಿರುವೆ ನೀ ಬಿಟ್ಟು ಬಿಡಲು ನಾನು ಮೂಡನೆ, ತಿರುಗಿ ನೀ ಬರೋದ್ಯಾವ ಗ್ಯಾರಂಟಿ, ಸುಮ್ಮನೆ ಸೈಡು ನಡೆಯಂದನು. ಪರರ ಸುಖವೇ ತಾಯಿ ತಂದೆ, ಪರರ ಸುಖವೇ ಬಂಧು ಬಳಗ, ಪರರ ಸುಖಕ್ಕೆ ತೊಂದರೆಯಾದರೆ ಮೆಚ್ಚನ ನನ್ನ ಗಂಡನು. ಒಳ್ಳೊಳಂಗೆ ಕಾಣುವೆ ಸಂಗಂಟ, ನಿಂಗೆ ಟೈಮ ಕೊಡುವೆ, ನೀ ಬರುವ ದಾರಿಯ ಕಾಯ್ತಾ ಇರುವೆ, ಬೇಗ ಬಂದ್ಬಿಡು ಎಂದನು. ಮನೆಗೆ ಬಂದ ಶೀಲ ಆಂಟಿಯು ತನ್ನ ಗಂಡಂಗೆ ಮುತ್ತು ಕೊಟ್ಟು ಯುವಕನ ಬಳಿಗೋಗಿ ಬರುವೆ ಟಾಟಾ ಡಾರ್ಲಿಂಗ್